ಈ ತಿಂಗಳಿಗೆ ದೇವರು ಕೊಟ್ಟಿರುವಂಥ ವಾಗ್ದಾನ ದ ಮಂತ್ ಆಫ್ ಗಾಡ್ಸ್ ಗ್ರಿಪ್, ದೇವರ ಹಿಡಿತದ ತಿಂಗಳು ಅಂತ ಹೇಳಿದೆ. ನಾನು ನಿನ್ನೆ 1ನೇ ತಾರೀಕು ಇದರ ಕುರಿತು ಆಳವಾಗಿ ಮಾತನಾಡಿದೆ. ಅದರ ಉಳಿದ ಭಾಗವನ್ನು ನಿಮ್ಮ ಮುಂದೆ ಪ್ರವಚನ ಶಬ್ದವಾಗಿ ತರಲಿಕ್ಕೆ ನಾನು ಬಯಸ್ತೇನೆ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 1ನೇ ವಾಕ್ಯದಿಂದನೇ ಓದೋಣ. ದೇವರಿಗೂ ಕರ್ತನಾದ ಯೇಸು ಕ್ರಿಸ್ತನಿಗೆ ದಾಸನಾಗಿರುವ ಯಾಕೋಬನು ಅನ್ಯ ದೇಶಗಳಲ್ಲಿ ಚದುರಿರುವ ಇಸ್ರಾಯೇಲರ 12 ಕುಲದವರಿಗೆ ಬರೆಯುವುದು ನಿಮಗೆ ಶುಭವಾಗಲಿ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದುದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಗುಣವುಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರುವಿರಿ. ಆಮೆನ್, ಆಮೆನ್. ದಾವೀದನ ಜೀವನದಲ್ಲಿ ಬಂದಂಥ ಯುದ್ಧಗಳು, ಬಹುಕಾಲದ ಯುದ್ಧಗಳು ದಾವೀದನನ್ನು ಬಲಹೀನಗೊಳಿಸಲಿಲ್ಲ, ದಾವೀದನನ್ನು ಬಲಪಡಿಸಿತು. ಶತ್ರು ನಿರೀಕ್ಷಿಸಿದ ಈ ಹೋರಾಟದಲ್ಲಿ ದಾವೀದನು ಬಲಹೀನನಾಗ್ತಾನೆ, ಸೋತೋಗ್ತಾನೆ ಎಂದೆಲ್ಲ ಅವನು ಭಾವಿಸಿದ. ಆದರೆ ಅವನನ್ನು ಈ ಯುದ್ಧ, ಈ ಪ್ರಯಾಸ ಇನ್ನೂ ಬಲವುಳ್ಳವನಾಗಿ ಮಾಡ್ತು. ನಾನು ನಿಮಗೆ ಅದರ ಮರ್ಮ ಹೇಳ್ತೀನಿ. ಪ್ರತಿಕೂಲಗಳು ನಿಮ್ಮನ್ನು ನಾಶ ಮಾಡೋದಲ್ಲ, ಪ್ರತಿಕೂಲಗಳು ನಿಮ್ಮನ್ನು ಪರಿಪಕ್ವತೆ ಉಳ್ಳ ವಿಶ್ವಾಸಿಯಾಗಿ ನಿಮ್ಮನ್ನು ರೂಪಾಂತರ ಮಾಡುತ್ತೆ. ಅರ್ಥ ಆದವ್ರಿಗಾಗಿ ನಾನು ದೇವರಿಗೆ ಸ್ತೋತ್ರ. ಹೋರಾಟ ಬಂದಾಗ ಓಡಿ ಹೋಗುವವನ ವಿಶ್ವಾಸಿ ಅಲ್ಲ, ಹೋರಾಟದ ಮಧ್ಯದಲ್ಲಿ ನಿಂತು ಕರ್ತನು ನನ್ನ ಕೂಡ ಇದ್ದಾನೆ, ಅವನು ನನ್ನ ಕುಟುಂಬವನ್ನು ಹಿಡಿದಿದ್ದಾನೆ, ನನ್ನ ಪ್ರಯಾಸ ಅವನು ಬಲ್ಲವನಾಗಿದ್ದಾನೆ, ನಾನು ಸೋತು ಹೋಗದಂತೆ ಜಯಶಾಲಿಯಾಗಿ ಹೊರಗಡೆ ಬರಬೇಕೆನ್ನೋ ದೇವರ ಚಿತ್ತ ಎಂದು ಯಾರು ನಂಬಿರ್ತಾನೋ ಅವನು ಪರಿಪಕ್ವತೆ ಉಳ್ಳ ವಿಶ್ವಾಸಿಯಾಗಿ ಹೊರಗಡೆ ಬರ್ತಾನೆ. ಸತ್ಯವೇದ ಗ್ರಂಥದಲ್ಲಿ ಯೋಸೆಫನನ್ನು ತಗೊಳ್ರಿ, ಪರಿಶೋಧನೆಗಾದ ಹೋದ. ಮೋಶೆಯನ್ನು ತಗೊಳ್ರಿ, ಅರಣ್ಯಗಳ ಮಧ್ಯದಲ್ಲಿ ನಡೆದು ಹಾದು ಹೋಗಬೇಕಾಯಿತು. ಅದರಿಂದ ಏನಾಯಿತು? ಅವನು ದೊಡ್ಡ 6 ಲಕ್ಷ ಕುಟುಂಬಗಳನ್ನು ನಡೆಸೋ ನಾಯಕನಾಗಿ ಬೆಳೆದು ಬಂದ. ಯೋಸೆಫನು ಅಷ್ಟು ಕಷ್ಟ ಅನುಭವಿಸಿದಾಗ ಅವನು ಐಗುಪ್ತ ದೇಶದ ಪ್ರಧಾನಮಂತ್ರಿಯಾದ. ಯೇಸು ಸ್ವಾಮಿ ಈ ಲೋಕದಲ್ಲಿ ತಾನು ಅನೇಕ ವಿಧವಾದ ಪರಿಶೋಧನೆಗಳಿಗೆ, ಸೈತಾನನಿಂದ ಪರಿಶೋಧನೆ, ಮನುಷ್ಯರಿಂದ ಪರಿಶೋಧನೆ, ಎಲ್ಲ ಪರಿಶೋಧನೆಗಳಲ್ಲಿ ಹಾದು ಹೋದಾಗಲೂ ದೇವರು ಅವನನ್ನು ಕೈ ಬಿಡಲಿಲ್ಲ. ಕೈ ಹಿಡಿದಿದ್ದರಿಂದ ಅವನ ಸೇವೆ ಎಲ್ಲರೂ ಕಾಣತಕ್ಕಂತೆ, ಲೋಕ ಅರಿಯತಕ್ಕಂತೆ ದೇವರು ಸನ್ಮಾನಿಸಿದನು. Hallelujah, hallelujah. Trials produce endurance and maturity. ಕಷ್ಟಗಳು ನಿಮ್ಮನ್ನು ಪರಿಪಕ್ವತೆಯಲ್ಲಿ, ನಿಮ್ಮನ್ನು ಇನ್ನೂ ಹೆಚ್ಚಾಗಿ ದೇವರ ಸೇವೆಗೆ ದೃಢಪಡಿಸುವಂಥದ್ದಾಗಿರುತ್ತೆ. Hallelujah. ಹೋರಾಟ ಬಂದಾಗ ಸೋತೋಗ್ಬೇಡ್ರಿ, ಬಿಟ್ಟು ಹೋಗ್ಬೇಡ್ರಿ. ಕೆಲವರೆಲ್ಲ ಹಂಗೆ 3 ಕೊಟ್ಟರೆ ಸೊಸೆ ಕಡೆ, 6 ಕೊಟ್ಟರೆ ಅತ್ತೆ ಕಡೆ, ಇಲ್ಲೂ ಇರ್ತಾರೆ ಅಲ್ಲಿ ಇರ್ತಾರೆ. ಮಧ್ಯದಲ್ಲಿ ನಿಂತ್ಕೊಂಡು ಲಾಭ ಮಾಡೋಣ ಅಂತ ನೀನು ನಡು ಸಮುದ್ರಕ್ಕೆ ಬೀಳವನೇ. ನೀನು 2 ದೋಣಿಯ ಯಾತ್ರೆ, ನೀನು ನಡು ಸಮುದ್ರಕ್ಕೆ ಬೀಳ್ತೀಯ. ಸೋತ್ರ ನಮ್ಮಲ್ಲಿ ಹೇಳ್ತಾರಲ್ಲ, ಅಂದ್ರಿಕ್ಕಿ ಮಂಚವಾಡು, ಎಲ್ರಿಗೂ ಒಳ್ಳೆಯವನು, ಎಲ್ರಿಗೂ ಒಳ್ಳೆಯವನು. ಸೋತ್ರ ನಾನು ಹಂಗಲ್ಲ, ನಂದು ವಿಷಯ ಇಷ್ಟೇ, ನನ್ನ ಕಾರ್ಯ ನಡೆದ್ರೆ ಸಾಕು, ನೀನಾದ್ರು ಹೆಂಗಾದರೂ ಹೋಗು, ನೀನು ಹೆಂಗಾದರೂ ಹೋಗು, ಮೇರ ಏನು ನನ್ನ ಸ್ವಕಾರ್ಯ ಸಿಂದಾಪಾತ್, ಅಷ್ಟು ಮಾತ್ರ. ಅಡ್ಡಗೋಡೆ ಮೇಲೆ ದೀಪ ಇಟ್ಟವರ ಸ್ವಭಾವ.
ಅವರಿಗೆ ಲೈಫ್ ಇಲ್ಲ, ಅಂಥವರಿಗೆ ಲಾಂಗ್ ಲೈಫ್ ಇಲ್ಲ. ದೇವರಿಗಾಗಿ ನಿಂತರೆ ಎಷ್ಟೇ ಉದ್ದನೆಯ ಹೋರಾಟ ಬಂದರು ನೀನು ಸೋತು ಹೋಗೋದಿಲ್ಲ. ಹಲ್ಲೆಲೂಯಾ. ನಿನ್ನನ್ನು ದೇವರು ಮಾನಿಸ್ತಾನೆ. ನಿನ್ನ ಪ್ರತಿ ಹೋರಾಟಗಳು ನಿನ್ನ ಆತ್ಮಿಕತೆಯಲ್ಲಿ ಸ್ಟ್ರಾಂಗ್ ಆಗಿ ಬರ್ತೀಯ. ನಿಮ್ಮ ಪ್ರಾರ್ಥನೆ ಹೆಚ್ಚಾಗುತ್ತೆ, ದೇವರೊಟ್ಟಿಗೆ ಅನ್ಯೋನ್ಯತೆ ಇನ್ನೂ ಹೆಚ್ಚಾಗುವಂಥದ್ದಾಗಿರುತ್ತೆ. ಯಾವ ದೇವರು ನಿನ್ನನ್ನು ಅಭಿಷೇಕ ಮಾಡಿದನೋ ಆ ದೇವರು ನಿನ್ನನ್ನು ಸ್ಥಿರಪಡಿಸ್ತಾನೆ. ಆಮೆನ್. ಹಲ್ಲೆಲೂಯಾ. ಒಂದೆರಡು ಕಾರ್ಯಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಓದೋಣ. ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 40 ಮತ್ತು 41ನೇ ವಾಕ್ಯ. 40 ಮತ್ತು 41ನೇ ವಾಕ್ಯ. ಒಬ್ಬನು ಕುಷ್ಠರೋಗಿ ಯೇಸುವಿನ ಬಳಿಗೆ ಬಂದ ಮೊಣಕಾಲು ಊರ್ಕೊಂಡು, ನಿನಗೆ ಮನಸ್ಸಿದ್ರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ಳಲು ಆತನು ಕನಿಕರ ಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ ಅಂತ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಅದರ ಮೂಲ ಭಾಷೆಯಲ್ಲಿ ಉಪಯೋಗಿಸಿರುವಂಥ ಪದ ಅಸಾಕ್, ಅಂದರೆ ಕೈ ಹಿಡಿದು, ಅವನ ಕೈ ಹಿಡಿತಾನೆ. ಆಮೇಲೆ ಯೇಸು ಸ್ವಾಮಿ, ನಾನು ಸ್ವಲ್ಪ ಆಲೋಚನೆ ಮಾಡಿದೆ, ಯೇಸು ಸ್ವಾಮಿ ಮುಟ್ಟೋ ಅವಶ್ಯಕತೆ ಇಲ್ಲ, ಹಿಡಿಯೋ ಅವಶ್ಯಕತೆ ಇಲ್ಲ. ಒಂದು ಮಾತು ಹೇಳಿದ್ರೆ ಸಾಕು ಅವನ ಕುಷ್ಠ ವಾಸಿಯಾಗಿರೋದು. ಆದರೆ ಇಲ್ಲಿ ಯೇಸು ಸ್ವಾಮಿ ಮಾಡಿದ್ದು, ಹಳೇ ಒಡಂಬಡಿಕೆಯಲ್ಲಿ ತಂದೆಯಾದ ದೇವರು ತನ್ನ ಜನರ ಕೈ ಹಿಡಿದ ಹಾಗೆ ಈ ಕುಷ್ಠ ರೋಗಿಯ ಕೈಯನ್ನು ದೇವರು ಹಿಡಿತಾನೆ. ಯಾಕಂದ್ರೆ ಇವನು ಎಲ್ಲರಿಂದ ಕೈ ಬಿಡಲ್ಪಟ್ಟವನು. ಅವತ್ತಿನ ಧರ್ಮಶಾಸ್ತ್ರದ ಪ್ರಮಾಣ ನೋಡಿದ್ರೆ ಕೈ ಬಿಡಲ್ಪಟ್ಟಿರುವ ಈ ಕುಷ್ಠರೋಗಿ ಯಾರಿಗಾದರೂ ಕುಷ್ಠ ಕಾಣಿಸ್ಕೊಂಡ್ರೆ ಅವನನ್ನು ಪಾಳೆಯದಿಂದ ಹೊರಗಡೆ ಇಡ್ತಾರೆ. ಅವನು ಪಾಳೆಯದ ಒಳಗಡೆ ಬರೋದಕ್ಕೆ ಅನುಮತಿ ಇಲ್ಲ. ಕಾರಣ ಅವನು ಅಶುದ್ಧನಾಗಿರ್ತಾನೆ. ಒಂದು ಪಕ್ಷ ಅಪ್ಪಿ ಅವನೇನಾದರೂ ಪಾಳೆಯದ ಒಳಗಡೆ ಬಂದು ಅಲ್ಲಿ ಅವನು ಯಾರ ಹತ್ರ ಆದರೂ ಬೆರೆತ್ರೆ, ಯಾರನ್ನಾದರೂ ಮುಟ್ಟಿದ್ರೆ ಅವರು ಅಶುದ್ಧರಾಗ್ತಾರೆ. ಅದರಿಂದಲೇ ಇವನು ದೂರ ಇರುವಾಗಲೇ ಕೂಗಿ ಹೇಳ್ತಾನೆ, ನಾನು ಅಶುದ್ಧನು, ಐ ಆಮ್ ಅನ್ಹೋಲಿ, ನಾನು ಅಶುದ್ಧನು ಎಂದು ಕೂಗಿ ಹೇಳಬೇಕು. ಆದರೆ ಇಲ್ಲಿ ಒಂದು ಸ್ವಲ್ಪ ಗಮನಿಸಿ ಪ್ರಿಯರೇ, ಇವನ ಜೀವನದಲ್ಲಿ ಇವನು ತನ್ನ ಧರ್ಮಶಾಸ್ತ್ರದ ನಿಯಮನ ಎಲ್ಲ ಉಲ್ಲಂಘನೆ ಮಾಡ್ತಾನೆ. ಉಲ್ಲಂಘನೆ ಮಾಡಿ ಯೇಸುವಿನ ಬಳಿಗೆ ಬರ್ತಾನೆ. ಯೇಸು ಕ್ರಿಸ್ತನು ಯಹೂದನಾಗಿದ್ದಾನೆ. ಯಹೂದನನ್ನ ಕುಷ್ಠರೋಗಿ ಮುಟ್ಟಂಗಿಲ್ಲ, ಅವನ ಅಶುದ್ಧನಾಗ್ತಾನೆ. ಆದರೆ ಇವನು ಬಂದು ಮೊಣಕಾಲು ಊರಿ ಯೇಸುವಿನ ಬಳಿ ಕೇಳ್ತಾನೆ, ಸ್ವಾಮಿ ನಿನಗೆ ಮನಸ್ಸಿದ್ರೆ ನನ್ನನ್ನು ಶುದ್ಧಿ ಮಾಡು, ನಿನಗೆ ಮನಸ್ಸಿದ್ರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ತಾನೆ. ಯೇಸು ಸ್ವಾಮಿ ಹೇಳ್ತಾ ಇರುವಂಥ ಕಾರ್ಯ ನೋಡ್ರಿ, ಅಲ್ಲಿ ಅವನ ನನಗೆ ಅಶುದ್ಧನೇ, ನೀಚನೇ, ನೀನು ಅಶುದ್ಧನಾಗಿ ನನ್ನನ್ನು ಮುಟ್ಟಿ ಅಶುದ್ಧ ಮಾಡಿಬಿಟ್ಟಿಯಲ್ಲ, ಪಾಪಿ, ನಿನಗಿರಲಿ ಶಾಪ ಅಂತ ಹೇಳಲಿಲ್ಲ. ನನ್ನ ಯೇಸು ಕನಿಕರವುಳ್ಳ ದೇವರು. ಹಲ್ಲೆಲೂಯಾ. ಎತ್ತ ಹೆಂಗಸು ತನ್ನ ಕೂಸನ್ನು ಮರೆತರು ನಾನು ನಿಮ್ಮನ್ನು ಮರೆಯೋದಿಲ್ಲ ಅಂತ ಹೇಳಿದಂಥ ತಂದೆಯಾದ ದೇವರ ಆತ್ಮವನ್ನು ಹೊತ್ತಿರುವ ಕುಮಾರನಾದ ಯೇಸು ಹೇಳ್ತಾನೆ, ನನಗೆ ಮನಸ್ಸುಂಟು, ನೀನು ಶುದ್ಧನಾಗು ಅಂತ. ಅವನ ಕೈ ಹಿಡಿದಾಗ ಅದುವರೆಗೂ ಅವನನ್ನು ಹಿಡಿದಿದ್ದ ಕುಷ್ಠರೋಗದ ಆತ್ಮ ಅದರ ನಡುಕಟ್ಟು, ನಿನ್ನೆ ನಾನು ಹೇಳಿದೆ, ನಡುಕಟ್ಟುಗಳನ್ನು ಬಿಚ್ಚಿದ ಹಾಗೆ ಆ ಶಕ್ತಿಯ ಬಲ, ಕುಷ್ಠರೋಗದ ಶಕ್ತಿ ಬಲ ಅದು ಬಿಚ್ಚಲ್ಪಟ್ಟಿತ್ತು, ಸಡಿಲವಾಯಿತು. ಒಪ್ಪೋರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ.
ಆಮೇ ಆಮೇ. ಅದುವರೆಗೂ ಅವನನ್ನು ಕಾಡಿದ ಕುಷ್ಠ, ಅದುವರೆಗೂ ಅವನ ಶರೀರವನ್ನು ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ ಅವನನ್ನು ಹಿಂಸಿಸುತ್ತಿದ್ದ ದುರಾತ್ಮ ಸಡಿಲವಾಯಿತು. ಲಿಸನ್ ಟು ಮೀ. ನಿಮಗೆ ಕುಷ್ಠರೋಗಿ ಅಂತ ಹೇಳಿದ ತಕ್ಷಣ ನೀವು ಚಿಂತೆ ಮಾಡ್ತಿದ್ರೆ ಏನೋ ಪರವಾಗಿಲ್ಲ ಬಿಡು, ಒಂದು ಕಾಯಿಲೆ ಇತ್ತು ವಾಸಿ ಆಯಿತು ಅನ್ನೋ. ಅಲ್ಲಲ್ಲಲ್ಲ, ಈ ಕುಷ್ಠರೋಗಿಯ ಪ್ರತ್ಯೇಕತೆ ನೋಡ್ರಿ. ಅವರ ಹುಬ್ಬು, ಇಲ್ಲಿನ ಹುಬ್ಬು ಕೂದಲೆಲ್ಲ ಹೋಗ್ಬಿಡುತ್ತೆ. ಕಣ್ಣು ಒಳಗಡೆ ಹೋಗ್ತಾ ಇರುತ್ತೆ, ಕಣ್ಣು ಒಳಗಡೆ ಹೋಗ್ತಾ ಇರುತ್ತೆ. ಇವರ ಶರೀರದ ಅವಯವಗಳು ಒಂದೊಂದಾಗಿ, ಕೈಗಳು, ಬೆರಳುಗಳು ಎಲ್ಲ ಕುಷ್ಠ ರೋಗದಿಂದ ಅದು ನಾಶವಾಗ್ತಾ ಇರುತ್ತೆ, ತಿನ್ನುತ್ತಾ ಇರುತ್ತೆ. ಆಮೇಲೆ ಹಲ್ಲೆಲೂಯ. ಇವನನ್ನು ಯಾರು ಕಂಡ್ರೂ ಅಸಹ್ಯ ಪಡ್ತಾರೆ, ಯಾರು ಅವನ ಹತ್ತಿರ ಬರೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ಯೇಸು ಸ್ವಾಮಿ ಹೇಳಿದನು, ನನಗೆ ಮನಸ್ಸುಂಟು, ನೀನು ಶುದ್ಧನಾಗು. ನನಗೆ ಮನಸ್ಸುಂಟು, ನೀನು ಶುದ್ಧ. ದೂರದಿಂದ ಆಯ್ತು ಅಲ್ಲೇ ಇರು, ನಿನಗೆ ಮನಸ್ಸುಂಟು, ನೀನು ಶುದ್ಧನಾಗು ಅಂತ ಹೇಳಲಿಲ್ಲ ಯೇಸು ಸ್ವಾಮಿ. ಯೇಸು ಸ್ವಾಮಿ ಅಲ್ಲಲ್ಲೂಯ ತನ್ನ ಪವಿತ್ರಾತ್ಮನ ಶಕ್ತಿಯ ಬಲ ಹೊಂದಿದ ಯೇಸು ಸ್ವಾಮಿ ಅವನ ಕೈಯನ್ನು ಹಿಡಿದಾಗ ಅದುವರೆಗೂ ಅವನ ಮೇಲೆ ಆಳ್ವಿಕೆ ಮಾಡಿದ ಆ ರೋಗ ಬಂಧನಗಳು ಬಿಚ್ಚಲ್ಪಟ್ಟಿತ್ತು. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕುಷ್ಠವಾಸಿ ಮಾಡಿದ ಮಾತ್ರವಲ್ಲ, ಅವನನ್ನು ಸಂಪೂರ್ಣಗೊಳಿಸಿದನು. ಅದರ ಅರ್ಥ ಚಪ್ಪೆ ಆಗಿರುವ ಮೂಗು, ಚಪ್ಪೆ ಆಗಿರುವ ಬೆರಳುಗಳು ಅದೆಲ್ಲ ಉದ್ದನೆ ನೆಟ್ಟಗಾಯಿತು. ಅವನ ಮೂಗು ನೆಟ್ಟಗಾಯಿತು, ಅವನ ಉಬ್ಬು ನೆಟ್ಟಗಾಯಿತು, ಅವನ ಕಣ್ಣು ನಾರ್ಮಲ್ ಆಯಿತು. ಇವತ್ತು ಯೇಸುವಿನ ನಾಮದಲ್ಲಿ ಕುಷ್ಠದ ಗುರುತಿಲ್ಲದಂತೆ ಅವನನ್ನು ಸಂಪೂರ್ಣಗೊಳಿಸಿದವನು ಅದೇ ಯೇಸು ಇವತ್ತು ನಿನ್ನನ್ನು ಹಿಡಿದರೆ, ನಿನ್ನ ಕುಟುಂಬವನ್ನು ಹಿಡಿದಾದರೆ, ಯಾವ ಶಕ್ತಿಗಳು ನಿನ್ನನ್ನು ಬಾಧಿಸುತ್ತಾ ಇದೆಯೋ, ಯಾವ ವ್ಯಕ್ತಿಗಳು ನಿನ್ನ ಬಾಧಿಸ್ತಾ ಇದ್ದಾರೋ, ಯಾವ ದುರಾತ್ಮನು ಮಾಟ ಮಂತ್ರದ ಶಕ್ತಿಗಳು ಆಳ್ವಿಕೆ ಮಾಡ್ತಾ ಇದೆಯೋ, ಅದೆಲ್ಲ ಸಡಿಲವಾಗಲೇಬೇಕು, ಸಡಿಲವಾಗಲೇಬೇಕು. ನೀನು ಪೂರ್ಣವಾಗಿ ಹೊರಗಡೆ ಬರ್ತೀಯ. ನೀನು ಪೂರ್ಣವಾಗಿ ಹೊರಗಡೆ ಬರ್ತೀಯ. ಥ್ಯಾಂಕ್ ಯು ಜೀಸಸ್. ಹಿ ವಾಸ್ ಕಂಪ್ಲೀಟ್ಲಿ ಹೀಲ್ಡ್. ಅವನ ಕೈ ಹಿಡಿದಾಗ ಸ್ವಲ್ಪ ಯೋಚನೆ ಮಾಡ್ರಿ. ಕುಷ್ಠರೋಗಿ ಸೃಷ್ಟಿ, ಏಸು ಸೃಷ್ಟಿಕರ್ತನು. ಸೃಷ್ಟಿಕರ್ತನನ್ನು ನೋಡಿ ಕೇಳ್ತಾ ಇದೆ, ನಿನಗೆ ಮನಸ್ಸಿದ್ರೆ ನಾನು ಶುದ್ಧನಾಗಬಲ್ಲೆ. ನಿನಗೆ ಮನಸ್ಸಿದ್ರೆ ನನ್ನನ್ನು ಶುದ್ಧ ಮಾಡಬಲ್ಲೆ. ಸೃಷ್ಟಿಕರ್ತನು ಸೃಷ್ಟಿಯನ್ನು ಹಿಡಿದಾಗ ಅದುವರೆಗೂ ಅವನನ್ನು ಕಾಡಿದ ಎಲ್ಲ ಶಕ್ತಿಗಳು ಗುಡ್ ಬೈ ಹೇಳಲೇಬೇಕು. ಇವತ್ತು ಸೃಷ್ಟಿಕರ್ತನು ಕೆಲ ಕುಟುಂಬಗಳನ್ನು ಹಿಡಿತಾ ಇದ್ದಾನೆ. ನಿನ್ನ ಕುಟುಂಬ ಸುರಕ್ಷಿತವಾಗಿದೆ. ಈ ಫ್ಯಾಮಿಲಿ ಸಂಡೇ ನಾನು ಹೇಳ್ತೇನೆ, ನೀನು, ನಿನ್ನ ಗಂಡ, ನಿನ್ನ ಮಕ್ಕಳು, ನೀನು, ನಿನ್ನ ಹೆಂಡತಿ, ಮಕ್ಕಳು, ಕುಟುಂಬ ಸಮೇತವಾಗಿ ತಲೆಮಾರುಗಳು ಯೆಹೋವನನ್ನು ಆರಾಧನೆ ಮಾಡತಕ್ಕಂತೆ. ಹಲ್ಲೆಲೂಯ. ಈ ತಿಂಗಳು ದೇವರು ನಿನ್ನ ಕುಟುಂಬವನ್ನು ತನ್ನ ಕೈಯಲ್ಲಿ ಹಿಡಿದಿದ್ದಾನೆ. ಯು ವಿಲ್ ಬಿ ಕಂಪ್ಲೀಟ್ ಡೆಲಿವರ್ಡ್. ಸಂಪೂರ್ಣವಾದ ಬಿಡುಗಡೆ. ಯಾರಾದ್ರೂ ಗಟ್ಟಿಯಾಗಿ ಹೇಳ್ರಿ, ಸಂಪೂರ್ಣವಾದ ಬಿಡುಗಡೆ, ಸಂಪೂರ್ಣವಾದ ಬಿಡುಗಡೆ. ನನ್ನ ದೇವರು ನನ್ನ ಕುಟುಂಬವನ್ನು ಹಿಡಿದಿದ್ದಾನೆ. ಅವನ ಕೈ ನನ್ನನ್ನು ಹಿಡಿದಿದೆ, ನನ್ನ ಬಿಸ್ನೆಸ್ಸನ್ನು ಹಿಡಿದಿದೆ, ನನ್ನ ಸೇವೆಯನ್ನು ಹಿಡಿದಿದೆ, ನನ್ನ ಸಭೆಯನ್ನು ಹಿಡಿದಿರೋದಾದ್ರೆ
ಫಸ್ಟ್ ಆಫ್ ಆಲ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ನೀವು ಅರ್ಥ ಮಾಡ್ಕೊಳ್ಬೇಕು, ನಾನು ದೇವರ ಗ್ರಿಪ್ಪಲ್ಲಿದ್ದೀನಿ ಅಂತ. ನಾನು ಮುಂಚೆ ಎಲ್ಲ ಇಮೇಲ್ ಬರಿಬೇಕಾದ್ರೆ ಕಡೆಗೆ ಸೈನಿಂಗ್ ಪಾರ್ಟ್ ಬರುತ್ತಲ್ಲ, ಅಲ್ಲಿ ಆಗ್ತದೆ ಇನ್ ಈಸ್ ಗ್ರಿಪ್ ಅಂತ. ನಂದು ಇದು ಹಂಗೆ ಆಗ್ತಾ ಇದ್ದು, ಇನ್ ಈಸ್ ಗ್ರಿಪ್ ಅಂತ. ಸ್ತೋತ್ರ. ಕೆಳಗಡೆ ಬರೀತಿದೆ, ನನ್ನ ಹೆಸರು ಅಲ್ಲಿ ಹಾಕಕ್ಕೆ ಮುಂಚೆ ಇನ್ ಈಸ್ ಗ್ರಿಪ್ ಅಂತ ಆಗ್ತಿದ್ದೆ. ಅಂದರೆ ಆತನ ಹಿಡಿತದಲ್ಲಿ ಇರುವ ನಾನು ಅಂತ. ಇವತ್ತು ಕೆಲವರು ದೇವರ ಹಿಡಿತಕ್ಕೆ ಎಲ್ಲಾದರೂ ಸಡಿಲ ಆಗಿದ್ರೆ ವಾಪಸ್ ಬನ್ರಿ, ಅವನು ಹಿಡಿದಿದ್ದಾನೆ ಅಂತ ದೃಢ ನಿಶ್ಚಯದೊಂದಿಗೆ. ಮೋಸ್ಟ್ ಆಫ್ ದ ಪೀಪಲ್, ನಾನು ಬೆಳಿಗ್ಗೆ ಹೀಗೆ ಹೇಳಿದೆ, ನಮಗೆ ಒಂದು ಕ್ರೈಸ್ತ ಜೀವಿತದಲ್ಲಿ one of the greatest assurance in the Christian life is not that we are holding on to God. ನಾವು ಕ್ರಿಸ್ತನನ್ನ ಅಥವಾ ದೇವರನ್ನ ನಾವು ಹಿಡಿದಿದ್ದೀವಿ ಅನ್ನೋದ್ರದಲ್ಲ ಕ್ರೈಸ್ತಿಯ ಜೀವಿತ. ಬಟ್ ದಟ್ ಗಾಡ್ ಇಸ್ ಹೋಲ್ಡಿಂಗ್ ಆನ್ us and to us. ನಮ್ಮನ್ನ ದೇವರು ಹಿಡಿದಿದ್ದಾನೆ, ಅದು ನಮಗಿರುವಂಥ ನಿರೀಕ್ಷೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಳ್ಳಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆ. ಕರೆಕ್ಟಾ? ಪ್ರಕಟಣೆ ಪುಸ್ತಕ ಹೇಳ್ತದೆ, ಸಕಲ ಕುಲ, ಭಾಷೆ, ಜನಾಂಗಗಳಿಂದ ನಿಮ್ಮನ್ನ ದೇವರಿಗೋಸ್ಕರ ದೇವರು ಆರಿಸಿ ತೆಗೆದುಕೊಂಡಿದ್ದಾನೆ ಅಂತ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ, ಜಗದುತ್ಪತ್ತಿಗೆ ಮುಂಚಿತವಾಗಿ ಕ್ರಿಸ್ತ ಯೇಸುವಿನಲ್ಲಿ ಆತನು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ ಅಂತ. ಯೋಹನನ 15:16 ಹೇಳುತ್ತದೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಳ್ಳಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆ ಅಂತ. ದೇವರು ಆರಿಸಿ ತೆಗೆದುಕೊಂಡಿದ್ದಾನೆ, ದೇವರು ಹಿಡಿದಿದ್ದಾನೆ. ಮಲಾಕಿಯ ಪುಸ್ತಕ 1ನೇ ಅಧ್ಯಾಯ ಓದಿದ್ರೆ, ಯಾಕೋಬನನ್ನ ದೇವರು ಪ್ರೀತಿಸಿ ಏಸಾವನನ್ನ ದೇವರು ದ್ವೇಷಿಸಿದನು ಅಂತ. ಹಾಗಾದ್ರೆ ದೇವರು ಪಕ್ಷಪಾತಿನ? ದೇವರು ಮುಖದಾಕ್ಷಣ್ಯ ತೋರಿಸ್ತಾರ? ಅಣ್ಣ ತಾನೇ ದೊಡ್ಡವನು, ಅವನಿಗೆ ತಾನೇ ಆಶೀರ್ವಾದ ಬರಬೇಕಾಗಿರೋದು. ಆದರೆ ದೇವರು ಹೇಳ್ತಾನೆ, ಯಾಕೋಬನನ್ನು ಪ್ರೀತಿಸಿ ಏಸಾವನನ್ನು ದೇವರು ದ್ವೇಷಿಸಿದನು ಅಂತ. ದಟ್ ಮೀನ್ಸ್ ದೇವರಿಗುಳ್ಳವರನ್ನ ದೇವರು ಹಿಡಿತಾನೆ, ದೇವರಿಗುಳ್ಳವರನ್ನ ದೇವರು ಹಿಡಿತಾನೆ. ನಿಮ್ಮ ಮನೆಗಳಲ್ಲಿ, ನಿಮ್ಮ ಕುಟುಂಬಗಳಲ್ಲಿ ನಿಮಗಿಂತ ಸಾಮರ್ಥ್ಯವುಳ್ಳವರು, ಚಾಣಕ್ಯರಾಗಿರುವವರು, ಉತ್ತಮ ಸೌಂದರ್ಯವುಳ್ಳವರು, ಬಲವುಳ್ಳವರು, ಹಣವಂತರು, ಸ್ಥಿತಿವಂತರು ಅನೇಕರು ಇರುವಾಗ ಅವ್ರನ್ನ ಬಿಟ್ಟು ದೇವರು ನಿನ್ನನ್ನು, ನಿನ್ನ ಕುಟುಂಬವನ್ನು ಹಿಡಿದಿರೋದಾದರೆ ಅದಕ್ಕೆ ನೀನು ಹೆಚ್ಚಾಗಿ ಸ್ತೋತ್ರ ಹೇಳಬೇಕು. ಆಮೇಲೆ ತೇರಹನಿಗೆ 3 ಜನ ಮಕ್ಕಳು, ಅರಾನ್, ನಾಹೋರ್, ಅಬ್ರಹಾಂ. 3 ಜನ ಮಕ್ಕಳು. ದೇವರು ಹಾರನನ್ನು ಹಿಡಿಯಲಿಲ್ಲ, ನಾಹೋರನನ್ನು ಹಿಡಿಯಲಿಲ್ಲ, ಅಬ್ರಾಮನನ್ನು ಹಿಡಿದನು. ಉದ್ದೇಶ ಏನು? ಅಬ್ರಾಮನನ್ನು ಹಿಡಿಯೋ ಉದ್ದೇಶ ಏನು? ನನಗೊಬ್ಬ ನಂಬಿಕೆಯ ವೀರನು ಬೇಕಾಗಿದ್ದಾನೆ. ಹಲ್ಲೆಲೂಯಾ. ಅಬ್ರಾಮನಿಗೆ 2 ಮಕ್ಕಳು. ಒಬ್ಬ ವಾಗ್ದಾನದ ಸಂತತಿ ಆಗಿರುವಂಥ ಈಸಾಕನು, ಇನ್ನೊಬ್ಬ ಹಾಗರಳ ಮೂಲಕ ಹುಟ್ಟಿದಂಥ ಇಸ್ಮಾಯಿಲನು. ದೇವರು ಇಸ್ಮಾಯಿಲನನ್ನು ಹಿಡಿಯಲಿಲ್ಲ, ದೇವರು ಈಸಾಕನನ್ನು ಹಿಡಿದರು. ಯಾಕಂದರೆ ದೇವರಿಗೆ ಒಂದು ವಾಗ್ದಾನದ ಸಂತತಿ ಬೇಕು, ಆ ವಾಗ್ದಾನ ಸಂತತಿಯನ್ನು ಹಿಡಿದನು. ಈಸಾಕನಿಗೆ 2 ಮಕ್ಕಳು ಹುಟ್ಟಿದ್ರು, ಯಾಕೋಬ ಮತ್ತು ಏಸಾವ. ಯಾಕೋಬ ಎಂಬ ಹೆಸರಿನಲ್ಲೇ ಅಡಕವಾಗಿದೆ ವಂಚಕ ಅಂತ. ಏಸಾವನು ಜ್ಯೇಷ್ಠ ಪುತ್ರನು, ಅಪ್ಪನ ಆಶೀರ್ವಾದಕ್ಕೆ ಅರ್ಹನಾಗಿರುವವನು. ಆದರೆ ನಾನು ಆಗಲೇ ಹೇಳಿದ ಪ್ರಕಾರ ದೇವರು ಯಾಕೋಬನನ್ನು ಹಿಡಿದು ಏಸಾವನನ್ನು ದ್ವೇಷಿಸಿದನು. ಇದು ಎಂಥ ಕಾರ್ಯ ದೇವರೇ? ನೀನು ಮಾಡ್ತಾ ಇರೋದು ಅನೀತಿ ಅಲ್ವಾ? ಅಲ್ಲ. ಯಾಕೋಬನು ಏಸಾವನು ತಾಯಿಯ ಹೊಟ್ಟೆಯಲ್ಲಿ ಇರುವಾಗಲೇ 2 ಗುದ್ದಾಡ್ತಾ ಇದ್ರು. ಒಬ್ಬ ಮುಂದೆ ಬರಬೇಕು ಅಂತ ಹೊಟ್ಟೆಯಿಂದನೇ. ಇವನ ಅಣ್ಣನ್ನ ಮೀರಿಸಿ ತಮ್ಮ ಹೊರಗಡೆ ಬರಕ್ಕಿದ್ದ.
ಸ್ತೋತ್ರ. ಅಲ್ಲಿ ನಡೀಲಿಲ್ಲ. ದೇವರು ನೋಡಿದ್ರು ಇವನು ಕಿಲಾಡಿ ಇದ್ದಾನೆ ಅಂತ. ಸ್ತೋತ್ರ. ಅದಕ್ಕೆ ಯಾಕೋಬನನ್ನು ದೇವರು ಹಿಡಿದ್ರು. ಏಸಾವನಿಗೆ ಸಿಗಬೇಕಾದ ಆಶೀರ್ವಾದ ಫುಲ್ ಯಾಕೋಬನಿಗೆ ಬಂತು. ಯಾಕೋಬನಿಗೆ 11 ಮಕ್ಕಳು ಹುಟ್ಟಿದ್ರು. 11 ಮಕ್ಕಳು, 1 ಡಜನ್ 1 ಕಮ್ಮಿ. ಸ್ತೋತ್ರ. 11 ಮಕ್ಕಳು. ಅದರಲ್ಲಿ ರೂಬನ್ ಇದ್ದಾನೆ, ಲೇವಿ ಇದ್ದಾನೆ, ಯೂದ ಇದ್ದಾನೆ, ನಫ್ತಾಲಿ ಇದ್ದಾನೆ, ಮನಸ್ಸೆ ಇದ್ದಾನೆ. ಸ್ತೋತ್ರ. ಕುಲಗಳು ಎಲ್ಲ ಇದ್ದಾರೆ. ಆದರೆ ದೇವರಿಗೆ ಇಷ್ಟ ಇದ್ದಿದ್ದು ಒಬ್ಬ ಯೋಸೇಫನನ್ನು ಹಿಡಿಬೇಕು ಅಂತ. ಯಾಕೆ? ದೇವರ ವಿಷಯವಾಗಿ ದೇವರ ಕನಸುಗಾರನೊಬ್ಬ ಬೇಕು ಅಂತ. ಇದರ ಒಳಗಡೆ ಯಾರಾದ್ರೂ ಅಂಥವ್ರು ಇದ್ದರೆ ಅವ್ರಿಗೆ ನಾನು ಸ್ತೋತ್ರ ದೇವರ ಅಂಥವ್ರನ್ನ ಬಿಡೋದಿಲ್ಲ. ಸ್ತೋತ್ರ. ಏನು ಇಲ್ಲದಿದ್ರು ಅವ್ರು ಕನಸು ಕಾಣ್ತಾರೆ. ಏಯ್, ನನ್ನ ಜೀವನದಲ್ಲಿ ಏನು ಇಲ್ಲದಿದ್ರು ನಾನೊಬ್ಬ ಕನಸುಗಾರ, ದರ್ಶನವುಳ್ಳವನು, ಭವಿಷ್ಯದ ಕುರಿತು ದರ್ಶನವುಳ್ಳವನು, ದೇವರ ರಾಜ್ಯದ ಕುರಿತು ದರ್ಶನವುಳ್ಳವನು. ನೀರಲ್ಲಿ ಹಾಕಿದ್ರೆ ನೆನೆಯಲ್ಲ, ಬೆಂಕಿಗೆ ಹಾಕಿದ್ರೆ ಸುಡಲ್ಲ. ಸತ್ವ ಅಂತ ಸೂತ್ರದಲ್ಲ ಯಾರಿ ಭಾಷೆ ಅಂತಾರಲ್ಲ. ಯಾರಿಗೆ ಬೇಕು ಅವರು? ಸ್ತೋತ್ರ. ನೀನು ಎಲ್ಲ ಹಾಕಿದ್ರು ಪಾದರಸ ಥರ ಇರಬೇಕು. ಸ್ತೋತ್ರ. ಎಲ್ಲ ಹಾಕಿದ್ರು ಪಾದರಸ ಥರ ಇರಬೇಕು. ಏನು ಪಾಸ್ಟರ್ ಅದು ಪಾದರಸ ಅಂತೀರ? ಮರ್ಕ್ಯುರಿ ಅಂತಾರೆ. ಸ್ತೋತ್ರ. ಈ ಮರ್ಕ್ಯುರಿ ನೋಡ್ರಿ, ಹಾಕ್ರಿ ಹಂಗೆ ಹೋಗ್ಬಿಡುತ್ತದು. ಸ್ತೋತ್ರ. ಫಾಸ್ಟ್. ದೇವರು ಯೋಸೇಫನನ್ನು ಹಿಡಿದ್ರು. ಹಾಗೆ ಲೆಕ್ಕ ಹಾಕೊಂಡು ಹೋಗ್ರಿ, ನೋಡ್ತಾ ಹೋಗ್ರಿ. ದೇವರಿಗೆ ಇಷ್ಟವುಳ್ಳವರನ್ನ ದೇವರು ಹಿಡಿತಾನೆ. ಆಮೇಲೆ ಇವತ್ತು ನಾನು ನೀವು ನಮ್ಮ ಸಾಮರ್ಥ್ಯದಿಂದ ಬಂದಿದ್ದಲ್ಲ, ದೇವರು ನಮ್ಮನ್ನು ಹಿಡ್ದಿರೋದ್ರಿಂದ 100% ಯಾವುದೇ ಸಂಶಯ ಇಲ್ಲದೆ ನಾನು ಕೂಗಿ ಹೇಳ್ತೇನೆ, ದೇವರು ನನ್ನನ್ನು ಹಿಡಿದಿದ್ದರಿಂದ. ನಾವಿಬ್ಬರು ಅಣ್ಣ ತಮ್ಮದಿರು ನಮ್ಮ ತಾಯಿಗೆ. ಆದರೆ ದೇವರು ನನ್ನನ್ನು ಹಿಡಿದ್ರು. ಸ್ತೋತ್ರ. ನನ್ನನ್ನು ಯಾಕೆ ಹಿಡಿದ್ರು? ಸ್ತೋತ್ರ. ಕರ್ನಾಟಕಕ್ಕೆ ಒಬ್ಬ ಸೇವಕ ಬೇಕಾಗಿತ್ತು. ನಮ್ಮ ಅಣ್ಣನಿಗೂ ಶಾಲೆಗೆ ಕಳಿಸಿದ್ರು ನಮ್ಮ ತಂದೆ ತಾಯಿ, ನನ್ನನ್ನು ಶಾಲೆಗೆ ಕಳಿಸಿದ್ರು. ಅವನ ಶಾಲೆಗೆ ಟೀಚರ್ನೇ ಹೊಡೆದ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟಿದ್ದ, ವಿದ್ಯಾವಂತರ ಆಗಲಿಲ್ಲ. ನನ್ನನ್ನು ಕಳಿಸಿದ್ರು, ನಾನು ವಿದ್ಯಾವಂತರಾದೆ. ಅದು ಕನ್ನಡ ಮೀಡಿಯಮಲ್ಲಿ ಕನ್ನಡದಲ್ಲಿ ಚೆನ್ನಾಗಿ ಬೆಳೆದೆ. ದೇವರು ಯೋಚನೆ ಮಾಡಿದ್ರು ಇವನೇ ಕರೆಕ್ಟ್ ಕರ್ನಾಟಕ ಬೇಕು ಅಂತ. ಸುಮ್ಗೆ ಹಿಡಿಲಿಲ್ಲ, ದೇವ್ರಿಗೊಂದು ಪ್ಲಾನ್ ಇತ್ತು. ಇಲ್ದಿದ್ರೆ ಒಂದು ಮಲಯಾಳಿ ಕುಟುಂಬದಲ್ಲಿ ಹುಟ್ಟಿದ್ರೆ ನನ್ನನ್ನು ತಗೊಂಡು ಬಂದು ಕನ್ನಡ ಪಾಸ್ಟ್ರಾಗಿ ಮಾಡಾಕ್ತಿದ್ರ. ನನ್ನ ತಂದೆ ತಾಯಿ ಒಪ್ಪುತ್ತಿರಲಿಲ್ಲ. ಆದರೆ ದೇವರಿಗೆ ಗೊತ್ತು, ದೇವರು ನಾವು ಹುಟ್ಟೋದಕ್ಕೆ ಮುಂಚೆನೇ ಎಲ್ಲ ಪ್ಲಾನ್. ನಿನ್ನ ಜೀವನದ ತಾಯಿಯ ಗರ್ಭದಲ್ಲಿ ಕೇವಲ ಪಿಂಡವಾಗಿರುವಾಗಲೇ ನಿನ್ನ ಆರಂಭದ ದಿವಸವನ್ನು, ನಿನ್ನ ಕೊನೆಯ ದಿವಸವನ್ನು ತನ್ನ ಪುಸ್ತಕದಲ್ಲಿ ಅವನು ಬರೆದು ಬಿಟ್ಟಿದ್ದಾನೆ. ಆಮೇಲೆ ನಾವೇನು ಹೇಳ್ತೀವಿ, ನಮ್ಮ ಹಣೆ ಬರ. ಈ ಹಣೆ ಬರ ಅಲ್ಲ, ಅದು ದೇವ್ರ ಪುಸ್ತಕದಲ್ಲಿ ಬರೆದಿಟ್ಟಿಲ್ಲ. ಸ್ತೋತ್ರ. ನಮಗೇನು ಪುಸ್ತಕ ಇಲ್ವಾ ಬರೆಯೋಕ್ಕೆ? ದೇವ್ರಿಗೆ ಪುಸ್ತಕ ಬೇಕಾ? ದೇವರು ಅಲ್ಲಿಟ್ಟಿದ್ದಾರೆ ಒಂದು ಪುಸ್ತಕ, ಅದರಲ್ಲೆಲ್ಲ ಬರೆದು ಇಟ್ಬಿಟ್ಟಿದ್ದಾರೆ. ನಾವು ಇಲ್ಲಿ ಹುಡ್ಕೋದಲ್ಲ. ಸ್ತೋತ್ರ. ಅಲ್ಲಿ ಹುಡುಕ್ಬೇಕು. ಸೊ ದೇವರಿಗೊಂದು ಪದ್ಧತಿ ಇದೆ. ಎಷ್ಟು ಜನ ಹೇಳ್ತೀರಾ ಹೌದಲ್ವಾ, ನನ್ನನ್ನು ದೇವರು ಹಿಡಿದ್ರೆ. ಈಗ ಉದಾಹರಣೆ ಹೇಳ್ತೀನಿ. ಯಾರಾದರೂ ಒಬ್ರು ಬನ್ನಿರಿ, ಇಲ್ಲಿ ಒಬ್ರು ಬನ್ನಿರಿ. ನೀವು ನನ್ನನ್ನು ಹಿಡೀರಿ. ಇವರು ನನ್ನನ್ನು ಹಿಡ್ದಿದ್ದಾರೆ. ಸ್ತೋತ್ರ. ಹಿಡ್ತಿದ್ದಾರೆ. ನನಗೆ ಬೇಕಾದಾಗ ನಾನು ಹೋಗ್ಬಿಡ್ತೀನಿ. ಸ್ತೋತ್ರ. ಸಡಲ ಆಯಿತು. ಆದರೆ ದೇವರೊಬ್ಬನನ್ನು ಹಿಡಿದ್ರೆ ಜಪ್ಪ ಅಂದರು ಬಿಡಿಸ್ಕೊಳ್ರಿ. ಜಪ್ಪ ಅಂದ್ರೂ ಕದಲಲ್ಲ. ಲಾಕಾಗ್ಬಿಟ್ರಲ್ಲ. ಅದೇ ದೇವರು ಮಾಡೋದು. ಈ ಕುಟುಂಬ ನಿನ್ನನ್ನು ದೇವರು ಲಾಕ್ ಮಾಡಿ ಅವನ ಗ್ರಿಪ್ನಲ್ಲಿ ಹಿಡಿದಿದ್ದಾನೆ. ನಾನು ಅದಕ್ಕಾಗಿ ಸ್ತೋತ್ರ ಹೇಳ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹಿಡಿದವರಿದ್ದಾರೆ, ದೇವರನ್ನ ಹಿಡಿದವರಿದ್ದಾರೆ.
ಸ್ತೋತ್ರ. ದೇವ್ರನ್ನ ಹಿಡಿದವ್ರಿಗೂ ದೇವ್ರು ಹಿಡಿದವ್ರಿಗೆ ಇರುವ ವ್ಯತ್ಯಾಸ ಏನು ಪಾಸ್ಟ್ರಿ ಅಂತ ಕೇಳಿದ್ರೆ, ದೇವ್ರನ್ನ ಹಿಡಿದವರು ಅವರ ಮೋಟಿವ್ ಅವರ ವಿಷಯದಲ್ಲಿ ಒಂದು ಬಿಡುಗಡೆ ಆಗಬೇಕು, ರೋಗ ಸೌಖ್ಯ ಆಗಬೇಕು, ಮಗಳು ಮದುವೆ ಆಗಬೇಕು, ಒಳ್ಳೆ ಕೆಲಸ ಸಿಗಬೇಕು, ಪ್ರಮೋಷನ್ ಆಗಬೇಕು. ಅಲ್ವಾ? ದೇವ್ರನ್ನ ಹುಡುಕೋದು ಆಗ ಅವರಿಗೆ ಅದು ನೆರವೇರಿದ್ರೆ ಆಮೇಲೆ ಅವ್ರನ್ನ ಮಸಿ ಹಾಕಿ ಹುಡುಕಿದ್ರು ಸಿಗಲ್ಲ, ಅವರು ಆ ಬೌಂಡ್ರಿಯಲ್ಲಿ ಇರಲ್ಲ. ಅರ್ಥ ಆಗ್ತಾ ಇದೆಯಾ? ಆದರೆ ದೇವರು ಹಿಡಿದ್ರೆ ನಿನ್ನ ಯಾವ ಸಂದಿಗ್ಧ ಪರಿಸ್ಥಿತಿಯಲ್ಲೂ ನಿನ್ನನ್ನು ಎಲ್ಲರೂ ಕೈ ಬಿಟ್ಟರು ದೇವರು ಕೈ ಬಿಡೋದಿಲ್ಲ. ಎಷ್ಟು ಜನರಿಗೆ ಅರ್ಥವಾಯಿತು ನಾನು ದೇವರ ಗ್ರಿಪ್ಪಲ್ಲಿದ್ದೀನಿ, ನಾನು ದೇವರ ಹಿಡಿತದಲ್ಲಿದ್ದೀನಿ ಅನ್ನೋರು, ಅಂಥವರು ಮಾತ್ರ ಸೈತಾನ್ ಕೇಳೋ ಹಾಗೆ ಅವನಿಗೆ ನಾಚಿಕೆ ಹುಟ್ಟೋ ಥರ ಒಂದು ಸ್ತೋತ್ರ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. Our grip may weaken through trials. ನಾವೇನಾದ್ರೂ ಗ್ರಿಪ್ ಹಿಡಿಯಕ್ಕೆ ಹೋದರೆ, ಸ್ವಲ್ಪ ಪರಿಶೋಧನೆ ಬಂದರೆ ನಮ್ಮ ಗ್ರಿಪ್ ಸಡಿಲವಾಗುತ್ತೆ. ಡಿಸಪಾಯಿಂಟ್ಸ್, ನಮಗೇನಾದರೂ ನಿರಾಶೆಗಳು ಬಂದರೆ, ಆತ್ಮಿಕವಾದ ಯುದ್ಧಗಳು ನಮಗೆ ಸಂಭವಿಸಿದ್ರೆ, ಏನು ಹೋರಾಟಪ್ಪ ನಮ್ಮ ಜೀವನದಲ್ಲಿ, ಬೇಡ, ನಾವು ಬಿಟ್ಬಿಡ್ತೀವಿ, ಗ್ರಿಪ್ನ ಸಡಿಲ ಮಾಡಿಬಿಡ್ತೀವಿ. ಆದರೆ ದೇವರು ಹಂಗಲ್ಲ. ಯಾವಾಗ ದೇವರು ಹಿಡಿತಾನೋ ಅವನ ಗ್ರಿಪ್ ಸ್ಟ್ರಾಂಗ್ ಆಗಿರುತ್ತೆ, ವೀಕ್ ಆಗಿರಲ್ಲ. ಅದು ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ಅನೇಕರು ಬಿದ್ದೋಗ್ತಾರೆ ಆತ್ಮಿಕ ಜೀವನದಲ್ಲಿ.